ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಜಯಲಕ್ಷ್ಮಿ HK. ಅವರು ಚೈಲ್ಡ್ ಪ್ರಾಡಿಜಿ ಅಷ್ಟೇ ಅಲ್ಲ, 3 ವರ್ಷದ ವಯಸ್ಸಿನಲ್ಲೇ ಅವರು ಹಾಡೋಕೆ ಶುರು ಮಾಡಿ ಬಹುಮುಖ ಪ್ರತಿಭೆಯ ಅತ್ಯುತ್ತಮ ಸಾಧಕಿ ಅಂತ ಯುನೆಸ್ಕೋನಿಂದ ಬಿರುದನ್ನ ಪಡೆದಿದ್ದಾರೆ. ಅದಲ್ಲದೆ ಅವರು ಕರ್ನಾಟಕದ ಪ್ರಥಮ ವೈಜ್ಞಾನಿಕವಾಗಿ ಆಹಾರ ಅಂದರೆ ನ್ಯೂಟ್ರಿಷನ್ನು, ಅದರ ಜೊತೆಗೆ ಮ್ಯೂಸಿಕ್ ಥೆರಪಿ, ಅದು ಸಾಮವೇದದ ಮುಖಾಂತರ ಹೇಗೆ ಅಂತ ಸಂಶೋಧನೆ ಮಾಡಿ ರಿಸರ್ಚ್ ಪೇಪರ್ನ ಮಂಡಿಸಿದ ಪ್ರಖ್ಯಾತರು. ಹಾಗಾಗಿ ಅವರು ಫೌಂಡರ್ ಡೈರೆಕ್ಟರ್ ಆಫ್ ಪ್ರಜ್ಞಾನಂ ವೇದಿಕೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೂಡ. ಇವತ್ತು ಅವರು ನಮಗೆ ಈ ಮೇನಿಯಾ ಅಂದರೆ ಹುಚ್ಚು ಅಥವಾ ಏನಂತೀರಿ ಈ ಡಿಸಾರ್ಡರ್ಗೆ ಏನು ವೈಜ್ಞಾನಿಕವಾಗಿ ಹೇಗೆ ಚಿಕಿತ್ಸೆ ಇದೆ, ಅದು ಸಂಗೀತದ ಮುಖಾಂತರ ಹೇಗೆ ಚಿಕಿತ್ಸೆ ಕೊಡಬಹುದು ಅಂತ ತಿಳಿಸ್ಕೊಡಕ್ ಬಂದಿದ್ದಾರೆ. ಈ ಉನ್ಮಾದ ಅಂತಂದ್ರೆ ನಾವು ಅದಕ್ಕೆ ಒಂದು ತರದ ಹುಚ್ಚು ಅಂತೀವಿ, ಬೈಪೋಲಾರ್ ಡಿಸಾರ್ಡರ್ ಅಂತ ಇಂಗ್ಲಿಷ್ನಲ್ಲಿ ಅಂತೀವಿ. ಈ ಉನ್ಮಾದ ಇದ್ದಂಥ ವ್ಯಕ್ತಿಗಳ ಮೂಡ್ಸು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಹೈ ಎನರ್ಜಿ ಲೆವೆಲ್ ಇದ್ದಾಗ ಅವರು ತುಂಬಾ ಎನರ್ಜೆಟಿಕ್ ಆದಾಗ ಅವರು ಹೈ ಡೆಸಿಬಲ್ ಮ್ಯೂಸಿಕ್ನ, ಅದು DJ ಮ್ಯೂಸಿಕ್ ಅನ್ನ ಕೇಳ್ತಾರೆ. ಅದು ಆರೋಗ್ಯಕ್ಕೆ ಹಾನಿಕಾರಕ, ಅವ್ರ ಮೆದುಳಿಗೂ ಕೂಡ ಹಾನಿಕಾರಕ. ಅದು 70, 80, 90 ಡೆಸಿಬಲ್ ಕೇಳಿದಾಗ ಮೆದುಳಿನಿಂದ ಬರೋಂಥ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂದ ಹೃದಯದ ಮಿಡಿತ ಕೂಡ ವ್ಯತ್ಯಾಸ ಆಗಿ ಎಷ್ಟೋ ಜನ ಸಡನ್ಲಿ ಸಾವನ್ನ ಅಪ್ತಾರೆ ಕೂಡ. ಆದರೆ ಯಾವಾಗ ಮೂಡ್ಸ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ, ಲೋ ಆಗಿರುತ್ತಲ್ಲ, ಆಗ ಅವ್ರಿಗೆ ಮ್ಯೂಸಿಕ್ ಕಂಡ್ರೆ ಆಗಲ್ಲ, ಚಿಡಿಯಾಗಿ ಹೋಗ್ಬಿಡ್ತಾರೆ. ಮ್ಯೂಸಿಕ್ ಕೇಳ್ತಾ ಇದ್ದಂಗೆ, ಸಂಗೀತ ಕೇಳ್ತಾ ಇದ್ದಂಗೆ ಬೇಡ ಅಂತ ಅನ್ಸುತ್ತೆ. ಹಾಗಾಗಿ ಇಂಥ ಮಾನಸಿಕ ರೋಗ ಇರುವಂಥ ವ್ಯಕ್ತಿಗಳಿಗೆ ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತ ಅದು ಕಿವಿಗೆ ಇಂಪಾಗಿರೋದು, ಮನಸ್ಸಿಗೆ ತಂಪಾಗಿರುವಂಥದ್ದು, ಅದರಿಂದ ಹೇಗೆ ಅವರ ಬದುಕು ಉತ್ತಮ ಆಗುತ್ತೆ ಅಂತ ತಿಳಿಸ್ಕೊಡಕ್ ಬಂದಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ ಅವರೇ. ಮ್ಯಾಮ್ ನಮಸ್ಕಾರ. ಮೈ ಹಂಬಲ್ ಪ್ರಣಾಮ್ಸ್ ಟು ಯು. ದಯವಿಟ್ಟು ತಿಳಿಸ್ಕೊಡಿ, ಈ ಮೇನಿಯಾ, ಹುಚ್ಚು ಅಥವಾ ಬೈಪೋಲಾರ್ ಡಿಸಾರ್ಡರ್ಸ್ಗೆ ಈ ಸಂಗೀತ ಚಿಕಿತ್ಸೆ ಏನು ಒಂದು ಪವಾಡ ಮಾಡುತ್ತೆ ಅಥವಾ ಒಂದು ರೋಚಕವಾಗಿರುತ್ತೆ ಅಂತ ತಿಳಿಸ್ಕೊಡಿ. ಖಂಡಿತ ಮೇಡಮ್. ಈ ಉನ್ಮಾದ, ಮ್ಯಾನಿಯಾ ಅಂತ ಏನ್ ಕರಿತೇವೆ, ಈ ಒಂದು ಮನೋವ್ಯಾಧಿಯಲ್ಲಿ ಒಂದು ಅವರ ಮಾನಸಿಕ ಒಂದು ಪ್ರಜ್ಞಾವಸ್ಥೆ ಏನಿರುತ್ತೆ ಸಮತೋಲನದಲ್ಲಿ ಇರುವುದಿಲ್ಲ. ಸೊ ಫ್ಲಕ್ಸಿಂಗ್ ಇರುತ್ತೆ, ಏರ್ಪೇರು ಇರ್ತಾ ಇರುತ್ತೆ. ಈ ತರದ ಏರುಪೇರಾಗುವ ವ್ಯಕ್ತಿತ್ವ ಇದ್ದ ಸಮಯದಲ್ಲಿ ಇದಕ್ಕೆ ಕಾರಣ ಖಂಡಿತ ಇಟ್ ಇಸ್ ಫ್ಲಕ್ಸಸ್ ಇನ್ ಡೋಪಮೈನ್ ಮತ್ತೆ ಗಾಬಾ, ಈ ಒಂದು ರಾಸಾಯನಿಕಗಳು ಏನು ನಮ್ಮ ಮೆದುಳಲ್ಲಿ ಸ್ರವಿಸ್ತದೆ, ಅದರ ಒಂದು ಸೆಕ್ರೀಷನ್, ಸ್ರವಿಸುವಿಕೆ ಸಮತೋಲನದಲ್ಲಿ ಇರುವುದಿಲ್ಲ. ಸೊ ಇದನ್ನ ಸಮತೋಲನಕ್ಕೆ ತರುವಂತಹ ಮಿದುಳಿನ ಕೇಂದ್ರಗಳನ್ನ ಉತ್ತೇಜನ ಮಾಡುವಂತಹ ಒಂದು ಅನುರಣನಗಳು ಒಂದೊಂದು ಸ್ವರಗಳಿಗೆ ಇರ್ತದೆ. ಈಗ ಇಲ್ಲಿ ಏನಾಗ್ತದೆ, ಈ ಉನ್ಮಾದ ಇರುವಂತವ್ರು ಕೆಲವು ಬಾರಿ ಸಮತೋಲನದ ಮನಸ್ಥಿತಿಯಲ್ಲಿರ್ತಾರೆ, ಕೆಲವು ಸಮಯದಲ್ಲಿ ಇರುವುದಿಲ್ಲ. ಆಸ್ ನೀವು ಹೇಳಿದಾಗೆ ಈ 60, 70 ಡೆಸಿಬಲ್ಸ್ಗಿನ ಹೆಚ್ಚಿದ್ದಾಗ ಆ DJ ಮ್ಯೂಸಿಕ್ ಕೇಳ್ತಾ ಇರ್ತಾರೆ. ಯಾಕಂದ್ರೆ ಆ ಒಂದು ಉದ್ರೇಕ ಮನಸ್ಥಿತಿ ಅವ್ರಿಗಿರುತ್ತೆ. ಆ ಒಂದು ಉತ್ಕರ್ಷ ಏನಿರುತ್ತೆ ಋಣಾತ್ಮಕವಾಗಿ ಅದು ಮಾರ್ಪಾಡಾದಾಗ ಉದ್ರೇಕ ಆಗ್ತದೆ. ಇಲ್ಲಿ ನಾವು ಸಮತೋಲನದಲ್ಲಿ ಅವರ ಮಿದುಳಿನ ರಾಸಾಯನಿಕಗಳನ್ನ ಒಂದು ಲೆವೆಲ್ ಅಲ್ಲಿ, ಒಂದು ಸಮತೋಲನದ ಮಟ್ಟದಲ್ಲಿ ನಾವು ಇಡ್ಬೇಕಾಗತ್ತೆ. ಇದು ನಿಧಾನವಾದರೂ ಪ್ರಧಾನ. ಈಗ ಟ್ರೀಟ್ಮೆಂಟ್ಸ್ ಕೊಡ್ತಾರೆ, ಮದ್ದು ಕೊಡ್ತಾರೆ, ಎಲ್ಲವೂ ಕೊಡ್ತಾರೆ. ಆಹಾರದಲ್ಲೂ ನಾವು ಒಂದು ಕ್ರಮಗಳನ್ನ ತಗೋಬೇಕಾಗ್ತದೆ. ಹಾಗೆ ಸಂಗೀತಕ್ಕೆ ಅಮೋಘವಾದ ಶಕ್ತಿ ಇದೆ. ಯಾಕೆಂದ್ರೆ ಶ್ರವಣೇಂದ್ರಿಯಕ್ಕೆ ಸಂಬಂಧಪಟ್ಟ ಒಂದು ಏನು ನರವ್ಯೂಹಗಳಿದೆ, ಪರ್ಟಿಕ್ಯುಲರ್ಲಿ ಈ ಆರಿಕ್ಯುಲರ್ ಪಾಯಿಂಟ್ಸ್ ಅಂತ ನಾವೇನ್ ಕರಿತೇವೆ,
ಅದು ಬಹಳ ವಿಪರೀತವಾಗಿ ಇಲ್ಲಿ ಅಲ್ಲಿ ವಿಸ್ತರಣೆ ಆಗಿರ್ತದೆ, ಮತ್ತೆ ಅದು ಮಿದುಳಿಗೆ ಹತ್ತಿರ ಇರ್ತದೆ. ಸೊ ಅದನ್ನು ನಾವು ಕೇಳೋದ್ರಿಂದ ಏನಾಗ್ತದೆ, ಆ ಒಂದು ತರಂಗಗಳು ಮತ್ತೆ ಅನುರಣನಗಳು ಮಿದುಳಿನ ಆ ಪರ್ಟಿಕ್ಯುಲರ್ ಕೇಂದ್ರವನ್ನ ಸಮತೋಲನದ ಮೂಲದಲ್ಲಿ ಉತ್ತೇಜನ ಮಾಡ್ತದೆ. ಅದಕ್ಕೆ ಕೆಲವು ನಾವು ಬೇಸಿಕ್ಸ್ ಅಂತ ಮೂಲದಿಂದ ಹೋಗ್ಬೇಕು ಅಂದ್ರೆ ಷಡ್ಜ ಪ್ರಧಾನ ಸ್ವರಗಳನ್ನ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸ ಈಗ ನೋಡಿ, ಸ ರೇ ಗ ಮ ಪ ಧ ನಿ ಸ, ಸಾ ನಿ ದ ಪ ಮ ಗ ರೇ ಸ. ಇದು ಮಾಯಮಾಳವ ಗೌಳದ ಒಂದು ರಾಗ. ಇದು ಇದರಲ್ಲಿರುವಂತಹ ಆರೋಹಣ ಅವರೋಹಣ ನಾವು ಕಲಿಕಾ ಕ್ರಮದಲ್ಲೂ ಸಹ ನಾವು ಬೇಸಿಕ್ಸ್ ಕಲಿಬೇಕಾದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಇದರ ಮೂಲದಲ್ಲೇ ನಾವು ಕಲಿತೇವೆ. ಬೇರೆ ರಾಗವನ್ನ ನಮ್ಮ ಕರ್ನಾಟಕ ಶಾಸ್ತ್ರೀಯ ಪದ್ಧತಿಯಲ್ಲಿ ಇದು ಬೇಸಿಕ್ ರಾಗ. ಇದಕ್ಕೆ ಯಾಕೆ ಬೇಸಿಕ್ ರಾಗ ಅಂತ ನಾವು ಕರಿತೇವೆ ಅಂದ್ರೆ, ಒಂದೊಂದು ಸ್ವರದಿಂದ ಇನ್ನೊಂದು ಸ್ವರದ ಒಂದು ವಿಷಯವನ್ನ ನಾವು ಪಿಕಪ್ ಮಾಡ್ಬೇಕಾದ್ರೆ, ಆ ಪಾಯಿಂಟ್ ಅನ್ನ ಪಿಕಪ್ ಮಾಡ್ಬೇಕಾದ್ರೆ ವಿಷಯ ಅಲ್ಲ, ಅದು ಸುಲಭ. ಸೊ ಈ ತರದ ಒಂದು ಎಕ್ಸಸೈಸ್ ಈ ಒಂದು ಉನ್ಮಾದ ಇರುವಂತ ವ್ಯಕ್ತಿಗಳಿಗೆ ಬೇಕಾಗತ್ತೆ. ಆದ ಕಾರಣ ಈ ರಾಗಗಳನ್ನೆಲ್ಲ ನಾವು ಬೆಳಗ್ಗೆ ಹೇಳ್ತೇವೆ. ಯಾಕೆಂದ್ರೆ ಸ ಅಂತ ನಾವೇನಂತೇವೆ, ನಮ್ಮ ದೇಹದಲ್ಲಿ ಪೃಥ್ವಿ ತತ್ವ ಏರ್ಪೇರಾದ್ರೆ ಪಂಚಮಹಾಭೂತಗಳಲ್ಲಿ ಪೃಥ್ವಿ, ಅಗ್ನಿ, ಆಕಾಶ, ಜಲ ಮತ್ತೆ ವಾಯು. ಇದ್ರಲ್ಲಿ ಏನಾಗುತ್ತೆ, ವಾಯು ತತ್ವ ಮತ್ತೆ ಪೃಥ್ವಿ, ಸಮಟೈಮ್ಸ್ ಜಲ, ಈ ಮೂರು ತತ್ವಗಳು ಒಂದು ಪೂರಕವಲ್ಲದ ಕಾಂಬಿನೇಷನ್ ಅಲ್ಲಿ ನಮ್ಗೆ ಜೆನೆಟಿಕಲಿ ಅದು ನಮ್ಮ ದೇಹದಲ್ಲಿ ಎಕ್ಸ್ಪ್ರೆಸ್ ಆದಾಗ ಅವ್ರಿಗೆ ಈ ಮ್ಯಾನಿಕ್ ಸಿಂಡ್ರೋಮ್ಸ್ ಇರುತ್ತೆ, ಈ ಡಿಸಾರ್ಡರ್ಸ್ ಇರುತ್ತೆ. ಇದು ಗರ್ಭಾವಸ್ಥೆಯಲ್ಲೂ ಸಹ 4ನೇ ತಿಂಗಳಲ್ಲಿ, 7ನೇ ತಿಂಗಳಲ್ಲಿ, ನಂತರ 8ನೇ ತಿಂಗಳಲ್ಲಿ ಗರ್ಭವತಿಯಾದ ಹೆಣ್ಣು ಮಗಳು, ಸ್ತ್ರೀ ಆರಾಮದಲ್ಲಿರ್ಲಿಲ್ಲ ಅಂದ್ರೆ, ತುಂಬಾ ಸ್ಟ್ರೆಸ್ ಅಲ್ಲಿದ್ರೆ ಈ ವಂಶವಾಹಿನಿಗಳು ಪ್ರಕಟ ಆಗ್ತವೆ ಅಂತ ಹೇಳಿ ನಮ್ಮ ಒಂದು ಪಾರಂಪರಿಕ ಈ ವೇದ ಮೂಲದಲ್ಲಿ ಗೃಹ ಚಿಕಿತ್ಸೆಯಲ್ಲಿ ಹೇಳ್ತಾರೆ. ಇದು ಬಹಳ ಗಹನವಾದ ವಿಷಯ. ಈ ಸಮಯದಲ್ಲೂ ಸಹ ಈಗ ಜೆನೆಟಿಕಲಿ ಪ್ರೋನ್ ಇದ್ವಿ ಅಥವಾ ಇರ್ಲಿಲ್ಲ ಅಂದ್ರೂ, ಯಾಕಂದ್ರೆ ಎಲ್ಲರಲ್ಲೂ ಎಲ್ಲ ವಂಶವಾಹಿನಿಗಳಿರುತ್ತೆ, ಯಾವಾಗ ಹೋದ ಎಕ್ಸ್ಪ್ರೆಸ್ ಆಗ್ಬೋದು. ಈ ಗರ್ಭಾವಸ್ಥೆಯಲ್ಲೇ ನಾವು ಅದಕ್ಕೆ ಉತ್ತೇಜನ ಕೊಟ್ಟು ಬಿಟ್ರೆ, ಅದಕ್ಕೆ ಆ ಒಂದು ಋಣಾತ್ಮಕವಾದ ಉತ್ಕರ್ಷದ ಕಡೆಗೆ ನಾವು ಉದ್ರೇಕದ ಕಡೆ ಕರ್ಕೊಂಡು ಹೋದಾಗ ಹುಟ್ಟಿದ ಮಗು ಸ್ವಲ್ಪ ವಾತಾವರಣ ಸಿಕ್ಕ ತಕ್ಷಣ ಆ ಒಂದು ಫ್ಯಾಕ್ಟರ್ಸ್ ಟ್ರಿಗರ್ ಆಗತ್ತೆ. ಇದು ನಾನಾ ಕಾರಣಗಳಿರಬಹುದು. ಒಂದು ಡ್ರಗ್ ಅಬ್ಯೂಸ್ ಇರಬಹುದು, ಡ್ರಗ್ ಅಡಿಕ್ಷನ್ ಇಂದ ಡಿಟ್ಯಾಚ್ ಆದ್ರೆ, ಆಲ್ಕೋಹಾಲ್ಸ್ ಇಂದ ಡಿಟ್ಯಾಚ್ ಆದ್ರೆ, ವಂಶವಾಹಿನಿಗಳ ಒಂದು ಪ್ರಕಟ ಆಗುವಂತಹ ಒಂದು ದೇಹ ಸ್ಥಿತಿ, ಮನೋಸ್ಥಿತಿಗಳಿದ್ರೆ, ಅಥವಾ ದೇಹ ಸ್ಥಿತಿ ಅಥವಾ ಫಿಸಿಯೋಲಾಜಿಕಲ್ ಇಶ್ಯೂಸ್ ಇದ್ರೆ, ಅಥವಾ ಸ್ಟ್ರೆಸ್ ಇದ್ರೆ, ಎಲ್ಲದ್ರಿಂದನೂ ಅದು ನಾನಾ ಕಾರಣಗಳಿರುತ್ತವೆ. ಸೊ ಈ ಸಮಯದಲ್ಲಿ ನಾವು ಗರ್ಭಾವಸ್ಥೆಯಲ್ಲೇ ಸಹ ಒಂದೊಂದು ಸ್ವರಗಳ ಒಂದು ಟ್ರೈನ್ ಅಪ್ ಕೊಟ್ಬಿಟ್ರೆ, ಕೆಲವು ರಾಗಗಳನ್ನ ಕೇಳಿಸಿದ್ರೆ ಈ ಜೀನೇ ಪ್ರಕಟ ಆಗೋದಿಲ್ಲ. ದಟ್ ಇಸ್ ದ ಬ್ಯೂಟಿ ಆಫ್ ಮ್ಯೂಸಿಕ್ ಥೆರಪಿ, ನಮ್ಮ ಭಾರತೀಯ ಪಾರಂಪರಿಕ ಪದ್ಧತಿ. ಈಗ ನಾನೇನ್ ಹೇಳಿದೆ, ಈಗ ನಾನು ಒಬ್ಳೆ ಹಾಡ್ತಾ ಇದ್ದೀನಿ. ಇದು ನೀವು ಇದನ್ನ ಕಂಟಿನ್ಯೂಸ್ 20 ನಿಮಿಷ, ಅರ್ಧ ಗಂಟೆ ನೀವು ಹೇಳ್ಬಿಟ್ರೆ ನಿಮ್ಮ ಪ್ರಜ್ಞಾವಸ್ಥಾ ಅಟ್ಲೀಸ್ಟ್ ವಿಶುದ್ಧ ಚಕ್ರದ ಮೇಲೇನೆ ಇರ್ತದೆ. ದಟ್ ಇಸ್ ದ ಪವರ್ ಆಫ್ ಷಡ್ಜ. ಸ ಅಂದ್ರೆ ನಾವು ಅದಕ್ಕೆ ಲಾಂಗ್ ಫಾರ್ಮ್ ಷಡ್ಜ ಅಂತ ಕರಿತೇವೆ. ರೇ ರಿಷಭ, ಗಾಂಧಾರ, ಈ ಷಡ್ಜ ನವಿಲಿನ ಧ್ವನಿಯಿಂದ ಬರ್ತದೆ. ರಿಷಭ ಎತ್ತಿನ ಧ್ವನಿಯಿಂದ ಬರ್ತದೆ. ಗಾಂಧಾರ ಮೇಕೆಯ ಧ್ವನಿಯಿಂದ ಬರ್ತದೆ. ಮಧ್ಯಮ ಮೇಕೆಯಿಂದ ಬರ್ತದೆ. ಹೀಗೆ ಒಂದೊಂದು ಸ್ವರವೂ ಸಹ ಪ್ರಕೃತಿಯ ಮೂಲದ ಒಂದು ಆ ಕೊರಳಿನ ನಿನಾದದ ಮುಖಾಂತರವೇ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಪಂಚಮ ಸರಿ ಗ ಮ ಪ, ಕೋಗಿಲೆ. ಇವರಿಗೆ ಈಗ ನೋಡಿ, ಡಿಪ್ರೆಷನ್ ಅಲ್ಲಿ ಅವರಿಗೆ ಹ್ಯಾಪಿ ಹಾರ್ಮೋನ್ಸ್ ಇರೋದಿಲ್ಲ, ಇವರಿಗೆ ಎಕ್ಸ್ಟ್ರೀಮ್ ಇರುತ್ತೆ, ಸೈಕೋಸಿಸ್ ಅಂತ ಕರಿತೇವೆ. ಎಲ್ಲಾ ಮೆಂಟಲ್ ಡಿಸಬಿಲಿಟಿ ಇಲ್ಲಿ ನಮ್ಗೆ ಇಲ್ಲಿ ಫಸ್ಟ್ ನಮ್ಮ ಗೋಲ್ ಏನಪ್ಪಾ ಅಂದ್ರೆ ಅವರ ಮನಸ್ಥಿತಿನ ಕಾನ್ಸ್ಟೆಂಟ್ ಅಲ್ಲಿ ಇರೋದು, ಸಮತೋಲನಕ್ಕೆ ಒಂದು ತರುವಂತದ್ದು. ಅದು ಷಡ್ಜ. ಸರಿ ಗ ಮ ಪ ದ ನಿ ಸ,
ಸರಿ ದ ಮಗರೆ ಸ ಸ ಸರಿ ಗರಿ ಗ ಮ ಗ ಮ ಪ ಮ ಪದ ಪದ ನಿ ಸರಿ ದ ಮಗರೆ ಸರಿ ದ ದ ಸಾ ಸರಿ ಗ ಮ ಪದ ನಿ ಸರಿ ದ ಮಗರಿ ಸ ಸ ದ ಮಗರೆ ಸ ಸ ಗ ಮ ಪ ಮಗರೆ ಸ ಸ ಸ ಸರಿ ರಿ ಗ ಗ ಮ ಮ ಪ ಪ ದ ದ ನಿ ನಿ ಸ ಸ. ಇಲ್ಲಿ ನೋಡಿ ಆರಾಮದಲ್ಲಿ ಕರ್ಕೊಂಡು ಹೋಗಿ ಸ ಸ ನಿ ನಿ ದ ದ ಮ ಮ ಮ ಮ ಗ ಗ ರೆ ರೆ ಸ ಸ. ಇದು ಜಂಟಿ ವರ್ಸೆ ಸರಳ. ಸರಿ ಗ ಮ ಪ ದ ನಿ ಸ ಸ ನಿ ದ ಮ ಮ ಗ ರೆ ಸ. ಮಾಯಾಮಾಳವ ಗೌಳ ಅತ್ಯದ್ಭುತವಾಗಿ ಇವರಿಗೆ ಕೆಲಸ ಮಾಡುತ್ತೆ. ಈ ಮಾಯಾ ಮಾಡುವ ತುಳಸಿ ಗೌಡ ಪಿಕ್ಚರ್ ನಲ್ಲಿ ಹಾಡುಗಳು ಕೂಡ ಬಳಸಿದ್ದಿರುತ್ತಲ್ವಾ, ಅದನ್ನು ಕೇಳ್ಬೋದು ಖಂಡಿತ ಅವರು. ಮೇಡಮ್, ಖಂಡಿತ ಬೇಕಾದಷ್ಟು ತ್ಯಾಗರಾಜರು ರಚಿಸಿರುವಂತಹ ಕೃತಿ. ತುಳಸಿ ದಳ ಮೂಲ ಸಂತೋಷ ಮುಗ ಹೂವು ಜಿಂತು ತುಳಸಿ ದಳ ಮೂಲ ದೋಷ ಮುಗ ಪೂಜಿಂತು ತುಳಸಿ ದಳ ಮೂಲ ಸಂತೋಷ ಮುಗ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಬುದ್ಧಿ ಮಾತು ಕೇಳಿದರೆ ಕೇಳಬೇಕಮ್ಮ. ಇದು ನನ್ನ ಗುರುಗಳು ಕಂಪೋಸ್ ಮಾಡಿರೋದು. ನಾನು 3ನೇ ಕ್ಲಾಸ್ ಇದ್ದಾಗ ಹೇಳ್ಕೊಟ್ಟಿದ್ರು ಇದು ನನಗೆ. ಓಕೆ. ಪುರಂದ್ರದಾಸರು ಬರ್ಸಿದ ಇದು ರಚನೆ. Okay. ಅವಾಗೆ ಕಲ್ತ್ಬಿಟ್ಟೆ, ಯಾಕಂದ್ರೆ ಸರಳವಾದ ರಾಗ. ಹಾಗೆ ಹೌದು ಹೌದು. ಬಾರಯ್ಯ ಮಳೆರಾಯ ನೀ ತೋರು ಕೃಪೆಯ ಬಾರೋ ಮಳೆರಾಯ. ಇದು ನನ್ನ ಗುರುಗಳೇ ಕಂಪೋಸ್ ಮಾಡಿದ್ದು, ಮಣಿಸ್ವಾಮಿ ಅವರು. ಅವರು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಹಾಡೋರು ಮಹಾರಾಜರೆದುರಿಗೆ. ನನಗೆ ಎಂಥ ದೈವದ ಅವಕಾಶ. ಐ ಸ್ಟಾರ್ಟೆಡ್ ಲರ್ನಿಂಗ್ ವೆನ್ ಐ ವಾಸ್ 3+ years old. ಇದನ್ನ 1ನೇ ಕ್ಲಾಸ್ ಇದ್ದಾಗ ಹೇಳ್ಕೊಟ್ರು. ವರುಣ ಬಾರೋ ಮಳೆರಾಯ ಬಾರೇ ಸರಿ ಗಮಪದನಿ ಸನಿ ದ ಮಗರಿ ಸ ಸ ಗಮ ಪ ಮಗರೆ ಸ ಸ ಸನಿ ದ ಮಗರೆ ಸ ಸ ಕ್ಷಿತೌ ಷಟ್ಪಂಚಾಶದ್ವಿಸಮಧಿಕ ಪಂಚಾಶದುದಕ ಉದಾಶೆ ದ್ವಾಷಷ್ಠತಿ ಚತುರಧಿಕ ಪಂಚಾಶತ್ ದಿವಿದ್ವಿಃ ಷಟ್ತ್ರಿಂಶತ್ ಮನಸಿ ಚ ಚತುಷ್ಷಷ್ಠಿರಿತಿ. ಇದು ನಾನು ಕಂಪೋಸ್ ಮಾಡಿದ್ದೇನೆ. ಸೌಂದರ್ಯ ಲಹರಿಯ 14ನೇ ಶ್ಲೋಕ ಮಾಯಮಾಳವ ಗೌಳದಲ್ಲಿ. ಹಾಗೆ ಈ ತರ ಈ ಮಾಯಮಾಳವ ಗೌಳ ಅಮೋಘವಾಗಿ ಕೆಲಸ ಮಾಡುತ್ತೆ. ನಂತರ ಷಡ್ಜ ಸ ವೆನೆವರ್ ಈ ಮ್ಯಾನಿಯಾ ಇತ್ತು ಅಂದ್ರೆ ಸ ವಿತ್ ಶೂನ್ಯ ಮುದ್ರ, ಅಥವಾ ಸ ಇಲ್ಲ ವಿತ್ ದಿಸ್ ಇಸ್ ಶೂನ್ಯ, ದಿಸ್ ಇಸ್ ಶೂನ್ಯ ಮುದ್ರ. ಸ ರಿಪೀಟ್ ಫಾರ್ 20 minutes. ನಂತರ ಒನ್ಸ್ ದೇ ಸ್ಟಾರ್ಟ್ ಇಂಪ್ರೊವೈಸಿಂಗ್ ರೇ ಈ ತರ ಅವ್ರನ್ನ ಆ ಮೆಟ್ಟಿಲುಗಳಲ್ಲಿ ಏರ್ಸಿ ಇಳಿಸಿ ಮಾಡಿದಾಗ ಈ ಗಾಬಾ ಮತ್ತೆ ಸೆರೋಟೋನಿನ್ ಇವೆಲ್ಲ ಸೆಕ್ರೀಟ್ ಆಗ್ತಾ ಸ್ರವಿಸ್ತಾ ಹೋಗುತ್ತೆ ನಿಧಾನದಲ್ಲಿ. ಇದನ್ನ ನಾವೆಲ್ಲ ಸಂಶೋಧನೆ ಮಾಡ್ತೇವೆ. ಸಂಶೋಧನೆಯಲ್ಲಿ ನಾವು ಆನ್ಸರ್ ವಿತ್ ಡೌಟ್ಸ್ ಅಂತ ಹೇಳ್ತೇವೆ. ವಿ ಕ್ಲೇಮ್ ಇಟ್ ಆಸ್ ಇನ್ಫ್ಲುಯೆನ್ಸ್. ಅಂದ್ರೆ 100% ಅಂತ ನಾವು ಹೇಳಲ್ಲ. ಆದರೆ ನಮ್ಮ ಪಾರಂಪರಿಕ ಪದ್ಧತಿಯಲ್ಲಿ ಇದನ್ನ ಸರಿಯಾದ ಕ್ರಮದಲ್ಲಿ ಅಳವಡಿಸಿದ್ರೆ, ಇಂಥದ್ದೇ ಸಮಯದಲ್ಲಿ ಅವರಿಗೆ ನಾವು ಟ್ರೈನ್ ಅಪ್ ಮಾಡಿದ್ರೆ ಖಂಡಿತ ಈ ರಿಕವರಿ ಫೇಸ್ ಅಲ್ಲಿ ಇದು ಸಮಗ್ರವಾದ ಚಿಕಿತ್ಸಾ ಕ್ರಮದಲ್ಲಿ ಈ ರಾಗಗಳು ಅಮೋಘವಾಗಿ ಕೆಲಸ ಮಾಡ್ತದೆ. ಬಟ್ ಆ ಥೆರಪಿಸ್ಟಿಗೆ ಮತ್ತೆ ಟ್ರೀಟ್ ಮಾಡುವ ವೈದ್ಯರಿಗೆ ತುಂಬಾ ತಾಳ್ಮೆ ಬೇಕು. ಅದು ದೈವ ಕಾರ್ಯ. ಹಾಗೆ ಗರ್ಭಾವಸ್ಥೆಯಲ್ಲೂ ಸಹ
4ನೇ ತಿಂಗಳು ಗರ್ಭಾವಸ್ಥೆಯಲ್ಲಿ ಈಗೆಲ್ಲ ನಾವು ನೋಡಿ ಸ್ಟ್ರೆಸ್ ಎಷ್ಟು ನೈಟ್ ಶಿಫ್ಟ್ಸ್ ಅಲ್ಲಿ ಇರ್ತೇವೆ, ಬಸ್ ಅಲ್ಲಿ ಹೌದು, ಓಡಾಡ್ತೇವೆ, ಸಿಟಿ ಬಸ್ ಹೌದು. ಅಲ್ಲಿ ಕಾರ್ ಡ್ರೈವ್ ಮಾಡ್ತೇವೆ. ಗರ್ಭಾವಸ್ಥೆಯಲ್ಲಿ ಕಂಟಿನ್ಯೂಸ್ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಇರುತ್ತೆ. ಒಂದು ಸತಿ ಕಾರ್ಟಿಸೋಲ್ ದೇಹದಲ್ಲಿ ಉತ್ಪತ್ತಿ ಆದ್ರೆ ಅವರು ಅದು ಡ್ರೈವ್ ಮಾಡ್ತಾ ಇರುವಾಗ್ಲೂ ಕೂಡ ಅವರು ಈ ಸಂಗೀತವನ್ನ ಕೇಳ್ಕೊಂಡು ಮಾಡಿ ಆ ಕಾರ್ಟಿಸೋಲ್ ಲೆವೆಲ್ ನ ಕಡಿಮೆ ಮಾಡಬಹುದು ಅಂತ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಜಯಲಕ್ಷ್ಮಿ ಅವರೇ. ತುಂಬಾ ತುಂಬಾ ಧನ್ಯವಾದಗಳು. ಹಾಗಾಗಿ ಈ ಉನ್ಮಾದ ಇರುವಂತ ವ್ಯಕ್ತಿಗಳು ಕೂಡ ಒಂದು ಸಮತೋಲವಾದಂತ ಮನಸ್ಥಿತಿಯನ್ನ ಪಡಬಹುದು ಅಂತ ಹೇಳಿದ್ರೆ ಧನ್ಯವಾದಗಳು. ನಮಸ್ಕಾರ. ಹಾಗೆ ಆಹಾರದಲ್ಲೂ ಇದೆ. ಮುಂದಿನ ಸಂಚಿಕೆಯಲ್ಲಿ ನಾನು ಮಾತಾಡ್ತೇನೆ. ಈ ಆಹಾರದ ಬಗ್ಗೆ ಕಾರ್ಟಿಸೋಲ್ ಮಾತಾಡಿ. ವಿಷಯ ಏನಪ್ಪಾ ಅಂದ್ರೆ, ಒಂದು ಸತಿ ಕಾರ್ಟಿಸೋಲ್ ಸ್ರವಿಸಿದ್ರೆ ಅದು 9 ಗಂಟೆ ಇರುತ್ತೆ ದೇಹದಲ್ಲಿ. ಅದು ಹೌದು, ಕಂಟಿನ್ಯೂಸ್ ಸ್ರವಿಸ್ತಾ ಇದ್ರೆ ದೇಹದಲ್ಲಿ ಹೆಚ್ಚು ಕಾರ್ಟಿಸೋಲ್ ಇದ್ರೆ ಹೌದು. ಜೀರ್ಣವೂ ಆಗಲ್ಲ, ಸಾಮವಾತ ಆಗ್ತದೆ. ಈ ಅದನ್ನ ಫ್ಯಾಕ್ಟರ್ಸ್ ಇನ್ನೊಂದ್ಸಲ ಮಾತಾಡೋಣ. ಖಂಡಿತ ಧನ್ಯವಾದಗಳು. ಇವೆಲ್ಲವೂ ಸಮಗ್ರವಾಗಿ ಧನ್ಯವಾದ. ತಗೋಬೇಕು. ಹೌದು, ಇದು ಒಂದು ಅದ್ಭುತವಾದಂತ ಒಂದು ರಾಗ ಅಥವಾ ಹೌದು. ಈ ಷಡ್ಜ, ಈ ಸ್ವರವೇ ಎಷ್ಟು ಸಹಾಯ ಮಾಡ್ತದೆ ನಮ್ಗೆ. ಹಾಗೇನೆ ಒಂದೊಂದು ಸ್ವರಗಳ ಮೇಲೂ ಕೆಲಸ ಮಾಡಿಸ್ತಾ ಹೋದ್ರೆ ಖಂಡಿತ ಆ ಪರಿಸ್ಥಿತಿಯಿಂದ ನಾವು ಅವ್ರನ್ನ ಒಂದು ಹೊರತರಬಹುದು, ಇಂಪ್ರೂವೈಸ್ ಮಾಡ್ಲಿಕ್ಕೆ ಹೊರತರಬಹುದು. ಖಂಡಿತ ಅವಕಾಶ ಇದೆ. ಧನ್ಯವಾದಗಳು. ಅದಕ್ಕೆ ಇದು ಒಂದು ಧನ್ಯವಾದಗಳು. ಬಹಳ ಸದಾವಕಾಶಕ್ಕೆ ಮೇಡಮ್ ತಮ್ಗೆ ನನ್ನ ಅನಂತ ಧನ್ಯವಾದಗಳು. ನನ್ನ ವಿನಮ್ರ ಪೂರ್ವಕ ನಮಸ್ಕಾರಗಳು. ಮೇರಾ ಭಾರತ್ ಮಹಾನ್, ಸಂಸ್ಕಾರ ಭಾರತಿ ದಿವ್ಯ ಮೂರ್ತಿ, ವಂದನಂ ಅಭಿನಂದನಂ. ನಮಸ್ಕಾರ. ನಮಸ್ಕಾರ.